ಧನು ರಾಶಿಯವರು ಹುಮ್ಮಸ್ಸಿನ ವ್ಯಕ್ತಿಗಳು. ಸದಾ ಕುತೂಹಲ ಹೊಂದಿರುವ ಸ್ವಭಾವ ಅವರದು. ಧನು ರಾಶಿಯವರು ಬೇರೆ ರಾಶಿಯವರಂತಲ್ಲ, ಇವರ ಉತ್ಸಾಹ ಅಪ್ರತಿಮವಾದದ್ದು. ಎಲ್ಲದರ ಮೇಲೂ ಇವರಿಗೆ ಆಸಕ್ತಿ ಜಾಸ್ತಿ. ಧನು ರಾಶಿಯವರಲ್ಲಿ ಲವಲವಿಕೆಯೂ ಹೆಚ್ಚೇ ಇರುತ್ತದೆ. ಇಂತಹ ಆಕರ್ಷಕ ರಾಶಿಯವರ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಇರೋ ಕೆಲವೊಂದು ವಿಚಾರಗಳ ಬಗ್ಗೆ ಹಾಗೂ ಧನು ರಾಶಿಯ ವ್ಯಕ್ತಿಗಳಿಗೆ ಈ ಕೂಡಲೇ ಪಾಲಿಸಬೇಕಾದ ಬಹಳ ಮಹತ್ವದ ಸೂಚನೆ ಬಗ್ಗೆ ತಿಳಿಸುತ್ತೇವೆ. ನೀವು ಮೂಲ ನಕ್ಷತ್ರದ 1, 2, 3 ಮತ್ತು 4ನೇ ಪಾದ, ಪೂರ್ವಾಷಾಢ ನಕ್ಷತ್ರದ 1, 2, 3 ಮತ್ತು 4ನೇ ಪಾದಗಳು, ಉತ್ತರಾಷಾಢ ನಕ್ಷತ್ರದ ಮೊದಲನೇ ಪಾದದಲ್ಲಿ ಜನಿಸಿದ್ದಲ್ಲಿ ನಿಮ್ಮದು ಧನು ರಾಶಿ ಆಗುತ್ತದೆ. ನಿಮ್ಮ ಹೆಸರಿನ ಮೊದಲ ಅಕ್ಷರವು ಎ, ಯೋ, ಬ ಅಥವಾ ಬಿ ಆದಲ್ಲಿ ಮೂಲ ನಕ್ಷತ್ರ, ಬು, ಧ, ಭ ಮತ್ತು ಢ ಆದಲ್ಲಿ ಪೂರ್ವಾಷಾಢ ನಕ್ಷತ್ರ ಹಾಗೂ ಬೆ ಆದಲ್ಲಿ ಉತ್ತರಾಷಾಢ ನಕ್ಷತ್ರ ಹಾಗೂ ಧನು ರಾಶಿ ಆಗುತ್ತದೆ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ರಾಶಿ ಚಕ್ರದಲ್ಲಿ ಧನು ರಾಶಿಯು 9ನೇ ರಾಶಿ ಆಗಿರುತ್ತದೆ. ಈ ರಾಶಿಗೆ ಸೇರಿದವರು ಸಾಮಾನ್ಯವಾಗಿ ಸತ್ಯ ಏನು ಹುಡುಕುವ, ಅರಿಯುವ, ಅನ್ವೇಷಣೆ ಮಾಡುವ ಸ್ವಭಾವ ಹೊಂದಿರುತ್ತಾರೆ. ವಿಶ್ರಾಂತಿಯೇ ಬೇಡ ಎನ್ನುತ್ತಾ ಸದಾ ಕನಸಿನ ಬೆನ್ನು ಹತ್ತುವ ಸ್ವಭಾವ ಇವರದು. ಸ್ವತಃ ಒಳ್ಳೆಯತನ ಇಷ್ಟಪಡುತ್ತಾರೆ. ಇತರರಿಗೂ ಒಳ್ಳೆಯದಾಗಲಿ ಎಂದು ಬಯಸುತ್ತಾರೆ. ಸಹಾನುಭೂತಿ ಇವತ ಮತ್ತೊಂದು ಎದ್ದು ಕಾಣುವ ಗುಣ. ಆದರೆ ತಮಗೆ ಒಳಿತಾಗಲಿ ಎಂದು ಆಪ್ತರು ನೀಡುವ ಸಲಹೆಗಳನ್ನು ನಿರ್ಲಕ್ಷಿಸುವುದು ಇವರ ಸ್ವಭಾವದ ಕಪ್ಪು ಚುಕ್ಕೆಯಂತೆ ಭಾಸವಾಗುತ್ತದೆ. ಧನು ರಾಶಿಯವರಿಗೆ ಉದ್ಯೋಗದ ವಿಚಾರದಲ್ಲಿ ಒಂದೇ ರೀತಿಯ ಫಲಿತಾಂಶಗಳು ದೊರೆಯುವುದಿಲ್ಲ. ವೃತ್ತಿ ಕ್ಷೇತ್ರದಲ್ಲಿ ಏರಿಳಿತಗಳು ಇದ್ದರೂ ಯಾವುದೇ ತೊಂದರೆ ಎದುರಾಗುವುದಿಲ್ಲ. ಮಾಡಬೇಕಾದ ಕೆಲಸ ಆಧರಿಸಿ ಸೂಕ್ತ ನಿರ್ಣಯಗಳನ್ನು ತೆಗೆದುಕೊಳ್ಳುವಿರಿ. ಸೋಲಿನ ಭಯವಿಲ್ಲದೆ ಕೆಲಸ ನಿರ್ವಹಿಸುವಿರಿ. ಸಹೋದ್ಯೋಗಿಗಳ ಸಹಾಯ ಸಹಕಾರ ದೊರೆಯಲಿದೆ. ಮನಸ್ಸಿಗೆ ಬೇಸರ ಉಂಟಾಗಿ ನಂತರ ಉದ್ಯೋಗವನ್ನು ಬದಲಾಯಿಸುವಿರಿ. ಹಿರಿಯ ಅಧಿಕಾರಿಗಳ ನಡುವೆ ಅನವಶ್ಯಕ ವಾದ ವಿವಾದಗಳು ಇರುತ್ತವೆ. ಮುಂದಿನ ದಿನಗಳಲ್ಲಿ, ತಿಂಗಳುಗಳಲ್ಲಿ ಉನ್ನತ ಅಧಿಕಾರ ದೊರೆಯಬಹುದು. ಕೈ ಹಿಡಿದ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕಾಣುವವರೆಗೂ ರಹಸ್ಯವನ್ನು ಕಾಪಾಡುವಿರಿ. ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ಕಂಡರೂ ಮನದಲ್ಲಿರುವ ವಿಚಾರಗಳನ್ನು ಸುಲಭವಾಗಿ ತಿಳಿಸುವುದಿಲ್ಲ. ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆ ಮಾಡಿಕೊಂಡರೆ ನಿಮ್ಮ ಮುಂದಿನ ಹಾದಿ ಸುಗಮವಾಗಿರುತ್ತದೆ. ಮನೆಯಲ್ಲಿ ವಾಸ್ತು ದೋಷ ಇದ್ದರೆ ಆರ್ಥಿಕ ಮತ್ತು ಸಾಮಾಜಿಕ ಸಮಸ್ಯೆಗಳಾಗುತ್ತದೆ. ಹಾಗಾಗಿ ವಾಸ್ತು ದೋಷ ಪರಿಹಾರ ಮಾಡಿಕೊಳ್ಳುವುದು ಅನಿವಾರ್ಯ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ವಾಸ್ತು ರಾಶಿಯನ್ನು ಆಧರಿಸಿರಬೇಕು ಎಂದು ಹೇಳಲಾಗುತ್ತದೆ. ಮನೆಯಲ್ಲಿರುವ ಮಾಲೀಕರ ರಾಶಿಯನ್ನು ಆಧರಿಸಿ ವಾಸ್ತು ಬದಲಾವಣೆ ಮಾಡಿದರೆ ಬಹಳ ಉತ್ತಮ. ಮುಖ್ಯವಾಗಿ ಇಲ್ಲಿ ಮಾಲೀಕ ಎಂದರೆ ಮನೆಯ ಮುಖ್ಯ ಆದಾಯ ಗಳಿಸುವ ವ್ಯಕ್ತಿಯೂ ಆಗಿರಬಹುದು. ಆ ವ್ಯಕ್ತಿಯ ಆದಾಯವೇ ಮನೆಗೆ ಕೀಲಿಕೈ ಆಗಿರುವುದರಿಂದ ಆ ವ್ಯಕ್ತಿಯ ರಾಶಿಯ ಪ್ರಭಾವ ಮನೆಯ ಮೇಲೆ ಇರುತ್ತದೆ. ಹಾಗಾಗಿ ರಾಶಿಯ ಆಧಾರದ ಮೇಲೆ ಮನೆಯ ವಾಸ್ತು ಇರಬೇಕು ಎಂದು ಹೇಳಲಾಗುತ್ತದೆ. ನಿಮ್ಮ ಮನೆಯಲ್ಲಿ ಮುಖ್ಯ ವ್ಯಕ್ತಿಯ ರಾಶಿ ಧನು ಆಗಿದ್ದರೆ ನಿಮ್ಮ ಮನೆಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳಬೇಕು. ಧನು ರಾಶಿ ಎಂದರೆ ಅಗ್ನಿಯ ಸಂಕೇತ. ಈ ರಾಶಿಯವರು ಉತ್ಸಾಹ ಮತ್ತು ಮೊಂಡುತನದ ಸ್ವಭಾವ ಹೊಂದಿರುತ್ತಾರೆ. ಆದರೆ ಅಪಾಯದಲ್ಲಿರುವವರಿಗೆ ಸಹಾಯ ಮಾಡುತ್ತಾರೆ. ಇನ್ನು ಈ ರಾಶಿಯವರಿಗೆ ನೇರಳೆ ಮತ್ತು ಗುಲಾಬಿ ಬಣ್ಣ ಬಹಳ ಸೂಕ್ತ. ಧನು ರಾಶಿಯವರು ದಕ್ಷಿಣ ಭಾಗದಲ್ಲಿ ಮನೆ ಕಟ್ಟುವುದು ಉತ್ತಮ ಎನ್ನಲಾಗುತ್ತದೆ. ಮನೆ ಈ ದಿಕ್ಕಿನಲ್ಲಿ ಇರಬಾರದು ಎಂದು ಸಾಮಾನ್ಯವಾಗಿ ಹೇಳುತ್ತಾರೆ. ಆದರೆ ಈ ದಿಕ್ಕು ಧನಸ್ಸು ರಾಶಿಯವರಿಗೆ ಬಹಳ ಒಳ್ಳೆಯದು. ಅಲ್ಲದೆ ಇದರಿಂದ ಜೀವನದಲ್ಲಿ ಸಮೃದ್ಧಿ ಹೆಚ್ಚಾಗುತ್ತದೆ. ಇನ್ನು ಯಾವುದೇ ಕಾರಣಕ್ಕೂ ಮನೆಯ ಮುಖ್ಯ ಬಾಗಿಲು ವಾಯುವ್ಯ ದಿಕ್ಕಿಗೆ ಇರಬಾರದು. ಹೀಗಿದ್ದರೆ ಮನೆಯಲ್ಲಿರುವ ಹಿರಿಯರಿಗೆ ಆರೋಗ್ಯ ಸಮಸ್ಯೆ ಎದುರಾಗುವ ಅಪಾಯವಿದೆ. ಹಾಗಾಗಿ ಸಾಧ್ಯವಾದಷ್ಟು ದಕ್ಷಿಣ ದಿಕ್ಕಿನಲ್ಲಿ ಇರುವಂತೆ ನೋಡಿಕೊಳ್ಳಿ. ಧನು ರಾಶಿಯವರು ತಮ್ಮ ಮನೆಯಲ್ಲಿ ಬೋನ್ಸಾಯ್ ಗಿಡಗಳನ್ನು ಬೆಳೆಸುವುದು ಬಹಳ ಮುಖ್ಯ.
ಅದರಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಬೆಳೆಸಿದರೆ ಒಳ್ಳೆಯದಾಗುತ್ತದೆ. ಹಾಗೆಯೇ ಮನೆಯ ಮುಂದೆ ತುಳಸಿ ಗಿಡ ಇರಲೇಬೇಕು ಹಾಗೂ ಪ್ರತಿದಿನ ಪೂಜೆ ಮಾಡಬೇಕು. ನೀವು ನಿರಂತರವಾಗಿ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಮನೆಯಲ್ಲಿ ರುದ್ರ ಅಭಿಷೇಕ ಮಾಡಿ. ಇದನ್ನು ಮಾಡಲು ರುದ್ರ ಗಾಯತ್ರಿ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಮಂತ್ರವನ್ನು ಪಠಿಸಿ ಮತ್ತು 11 ವಾರಗಳವರೆಗೆ ನಿರಂತರವಾಗಿ ವಾರದ ಯಾವುದೇ ದಿನದಂದು ಶಿವಲಿಂಗಕ್ಕೆ ಪವಿತ್ರ ಅಭಿಷೇಕವನ್ನ ಮಾಡಿ. ನಿಮ್ಮ ಅನಾರೋಗ್ಯವು ದೀರ್ಘಕಾಲದವರೆಗೆ ವಾಸಿಯಾಗದಿದ್ದರೆ 1 ದಿನದ ಔಷಧಿಗಳನ್ನು ಎಸೆಯಿರಿ ಮತ್ತು ಅವುಗಳನ್ನು ಪೂರ್ಣಿಮಾ ದಿನದಲ್ಲಿ ಅಥವಾ ಶುಕ್ಲ ಪಕ್ಷದ ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ ಅಥವಾ ತ್ರಯೋದಶಿಯಂದು ಹೊಸ ಔಷಧಿಗಳನ್ನು ಖರೀದಿಸಿ ಸೇವಿಸಿ. ಧನು ರಾಶಿಯವರ ಮನೆಯಲ್ಲಿ ಯಾವುದೇ ದೋಷಗಳಿದ್ದರೆ ಕೆಲವು ಪರಿಹಾರಗಳನ್ನು ಅನುಸರಿಸಬೇಕು. ದೇವಸ್ಥಾನದಲ್ಲಿ ಆಗಾಗ ದೀಪ ಹಚ್ಚುತ್ತಿರಬೇಕು. ಮನೆಯ ಮುಖ್ಯ ಬಾಗಿಲು ಅಥವಾ ಪ್ರವೇಶ ದ್ವಾರದ ಬಳಿ ಲಾಫಿಂಗ್ ಬುದ್ಧ ಮೂರ್ತಿಯನ್ನು ಇಡಬೇಕು. ಕುಟುಂಬದ ಹಿರಿಯರ ಭಾವಚಿತ್ರವನ್ನು ಮನೆಯ ದಕ್ಷಿಣ ಗೋಡೆಗೆ ತೂಗು ಹಾಕಬೇಕು. ನೀವು ನಿರುದ್ಯೋಗಿಯಾಗಿದ್ದರೆ, ಕೆಲಸವನ್ನು ಹುಡುಕುತ್ತಿದ್ದರೆ 41 ದಿನಗಳ ಕಾಲ ನಿರಂತರವಾಗಿ ಸೂರ್ಯ ದೇವರಿಗೆ 1 ಚಮಚ ಸಾಸಿವೆಯನ್ನು ಅರ್ಪಿಸಿ. ಭಾನುವಾರದಂದು ಸೂರ್ಯನಿಗೆ ಅರ್ಘ್ಯ ನೀಡಿ ಮತ್ತು ಬಾಯಾರಿದ ಜನರಿಗೆ ಉಚಿತ ನೀರು ವಿತರಣೆಯ ವ್ಯವಸ್ಥೆಯನ್ನು ಮಾಡಿ. ನಿಮ್ಮ ವೃತ್ತಿಜೀವನವು ಆಗಾಗ್ಗೆ ಸಮಸ್ಯೆಗಳು ಮತ್ತು ವರ್ಗಾವಣೆಗಳಿಂದ ಅಸ್ಥಿರವಾಗಿದ್ದರೆ 5 ತಾಮ್ರದ ಪಾತ್ರೆಗಳಲ್ಲಿ ಕಡಲೆ ಹಿಟ್ಟಿನಿಂದ ಮಾಡಿದ ಸಿಹಿ ತಿಂಡಿಗಳನ್ನು ತುಂಬಿಸಿ ದಾನ ಮಾಡಿ ಮತ್ತು ಈ ಅಭ್ಯಾಸವನ್ನು ಕನಿಷ್ಠ 11 ಭಾನುವಾರಗಳವರೆಗೆ ಈ ಅಭ್ಯಾಸವನ್ನು ಮುಂದುವರಿಸಿ. ಸಣ್ಣ ಪುಟ್ಟ ಕಾಯಿಲೆಗಳು ನಿಮ್ಮನ್ನು ಪದೇ ಪದೇ ಕಾಡುತ್ತಿದ್ದರೆ ಗುರುವಾರದಂದು ಅಂಗೈಯಲ್ಲಿ ಹಳದಿ ಸಾಸಿವೆಯನ್ನು ಹಿಡಿದುಕೊಂಡು 1008 ಬಾರಿ ಓಂ ಗಣಪತಯೇ ನಮಃ ಎಂದು ಜಪಿಸಿ. ಜಪ ಮಾಡಿದ ನಂತರ ಈ ಬೀಜಗಳನ್ನು ಹಳದಿ ಬಟ್ಟೆಯಲ್ಲಿ ಸುತ್ತಿ ನಿಮ್ಮ ಕುತ್ತಿಗೆಗೆ ಕಟ್ಟಿಕೊಳ್ಳಿ. ನಿಮ್ಮ ಕೆಲಸಗಳಲ್ಲಿ ನೀವು ಅಡೆತಡೆಗಳನ್ನು ಎದುರಿಸಿದರೆ ಓಂ ವಿಘ್ನೇಶ್ವರಾಯ ನಮಃ ಎಂಬ ಮಂತ್ರವನ್ನು ದಿನಕ್ಕೆ 108 ಬಾರಿ ಜಪಿಸಿ. ನಿಮ್ಮ ಕೆಲಸದಲ್ಲಿ ಯಶಸ್ವಿಯಾಗಲು ಕೆಲಸದ ವಿವರಣೆಯನ್ನು ಕಾಗದದಲ್ಲಿ ಬರೆದು ಮಡಚಿ ಗಣೇಶನ ಮುಂದೆ ಅಡಕೆಯೊಂದಿಗೆ ಇರಿಸಿ. ರಾಹುಕಾಲದಲ್ಲಿ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಬೇಡಿ. ವಿವಾಹ ತಡವಾದರೆ ಓಂ ಜವಲ್ ಜವಲ್ ಶೂಲಾನಿ ದುಷ್ಟಗ್ರಹಣ ಹುಂ ಫಟ್ ಸ್ವಾಹ ಎಂಬ ಮಂತ್ರವನ್ನು ಬೆಳಿಗ್ಗೆ ಮತ್ತು ಸಂಜೆ 10 ನಿಮಿಷಗಳ ಕಾಲ ಜಪಿಸಿ ಮತ್ತು ವಿಶೇಷವಾಗಿ ಅಷ್ಟಮಿ ದಿನದಂದು ದುರ್ಗಾದೇವಿಯ ಮುಂದೆ ಇದನ್ನು ಮಾಡಿ. ವಿವಾಹ ಸಂಬಂಧಗಳು ಬರದೇ ಇದ್ದರೆ ರಾತ್ರಿಯ ಸಮಯದಲ್ಲಿ ಚಂದ್ರನ ಮುಂದೆ ಕೈ ಜೋಡಿಸಿ ನಿಂತುಕೊಂಡು ಓಂ ಶ್ರಂ ಶ್ರೀಂ ಶ್ರೀಂ ಸಃ ಚಂದ್ರಂ ಸೇ ನಮಃ ಎಂಬ ಮಂತ್ರವನ್ನು 1 ವರ್ಷದವರೆಗೆ ಪ್ರತಿದಿನ ಪಠಿಸಿ. ನೀವು ಜಾತಕದಲ್ಲಿ ದುರ್ಬಲ ಮಂಗಳ ಹೊಂದಿದ್ದರೆ ದಾಂಪತ್ಯದಲ್ಲಿ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ಕೆಲವು ಜ್ಯೋತಿಷ್ಯ ಪರಿಹಾರಗಳಿವೆ. ಶುಕ್ಲ ಪಕ್ಷದಿಂದ ಓಂ ಅಂಗಾರಕಾಯೇ ನಮಃ ಎಂಬ ಮಂತ್ರವನ್ನು ಪಠಿಸಿ. ನಿಮ್ಮ ಮತ್ತು ನಿಮ್ಮ ಪ್ರೇಮಿಯ ನಡುವೆ ಆಗಾಗ್ಗೆ ಸಮಸ್ಯೆಗಳಿದ್ದರೆ ಗುರುವಾರದಂದು ವಿಶೇಷವಾಗಿ ಸಾಧುಗಳು, ಫಕೀರರು ಅಥವಾ ಪುರೋಹಿತರಿಗೆ ಅಕ್ಕಿ ಮತ್ತು ಕಡಲೆಯನ್ನು ದಾನ ಮಾಡಿ. ಪ್ರತಿದಿನ ಆದಿತ್ಯ ಹೃದಯ ಪಠಿಸುವುದರಿಂದ ಅಥವಾ ಕೇಳುವುದರಿಂದ ಹಿಡಿದ ಕೆಲಸಗಳು ಯಶಸ್ವಿಯಾಗಲಿದೆ. ಹಣಕಾಸಿನ ವಿಷಯಗಳಲ್ಲಿ ಖಂಡಿತವಾಗಿಯೂ ಮುನ್ನಡೆಯುವಿರಿ. ಆಕರ್ಷಕ ಕೊಡುಗೆಗಳು ಸಿಗಲಿವೆ. ಕೆಲಸ ವ್ಯವಹಾರದಲ್ಲಿ ಶುಭವಾಗಲಿದೆ. ಪರಿಣಾಮಕಾರಿತ್ವವನ್ನು ಕಾಪಾಡುತ್ತದೆ. ಲಾಭದ ಶೇಕಡಾವಾರು ಹೆಚ್ಚು ಇರುತ್ತದೆ. ಪ್ರಮುಖ ಫಲಿತಾಂಶಗಳನ್ನು ನೀಡಲಾಗುವುದು. ಹೆಸರು ಬೇಳೆ ಮತ್ತು ಹಸಿರು ಬಟ್ಟೆ ದಾನ ನೀಡುವುದರಿಂದ ಕೆಲಸ ಕಾರ್ಯಗಳಲ್ಲಿ ಜಯ ಲಭಿಸುತ್ತದೆ. ದಂಪತಿಗಳ ನಡುವೆ ಉತ್ತಮ ಸಾಮರಸ್ಯ ಏರ್ಪಡುತ್ತದೆ. ಶ್ರೀ ದುರ್ಗಾಮಾತೆಯ ದೇವಾಲಯಕ್ಕೆ ಪೂಜಾ ಸಾಮಗ್ರಿಗಳನ್ನು ನೀಡುವುದರಿಂದ ಉತ್ತಮ ಆರೋಗ್ಯ ಲಭಿಸುತ್ತದೆ. ಕೆಂಪು, ಕೇಸರಿ ಮತ್ತು ಬಿಳಿ ಬಣ್ಣದ ಕರವಸ್ತ್ರ ಬಳಸಿದರೆ ನಿರೀಕ್ಷಿತ ಫಲಗಳು ದೊರೆಯಲಿವೆ. ಗುರುಪೂಜೆ ಮಾಡುವುದರಿಂದ ಮನದ ಆತಂಕ ದೂರವಾಗಲಿದೆ.
ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಆಗಾಗ್ಗೆ ಭಿನ್ನಾಭಿಪ್ರಾಯಗಳು ಮತ್ತು ಜಗಳಗಳು ಇದ್ದಲ್ಲಿ ಶನಿವಾರದಂದು ಎಣ್ಣೆಯನ್ನು ದಾನ ಮಾಡಿ ಮತ್ತು ಕಪ್ಪು ಬಟ್ಟೆಗಳನ್ನು ಧರಿಸುವುದನ್ನು ತಪ್ಪಿಸಿ. ಸಂಜೆ ಸೂರ್ಯಾಸ್ತದ ನಂತರ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಓಂ ಪ್ರಾಂ ಪ್ರೀಂ ಪ್ರಾಂ ಸಃ ಶನಿಶ್ಚರಾಯ ನಮಃ ಎಂಬ ಮಂತ್ರವನ್ನು ಪಠಿಸಿ. ನಿಮ್ಮ ಸಂಗಾತಿಯೊಂದಿಗಿನ ಭಿನ್ನಾಭಿಪ್ರಾಯವನ್ನು ಸುಧಾರಿಸಲು ಸ್ಮಶಾನದ ಬಳಿ ಇರುವ ನೀರಿನ ಮೂಲದಿಂದ ಸ್ವಲ್ಪ ನೀರನ್ನು ತೆಗೆದುಕೊಂಡು ಅದನ್ನು ಪೂಜಾ ಸ್ಥಳದಲ್ಲಿ ಇರಿಸಿ ಅಥವಾ ಮನೆಯಲ್ಲಿ ಸುರಕ್ಷಿತವಾಗಿ ಇರಿಸಿ. ಸಂಬಂಧಗಳಲ್ಲಿ ಗಮನಾರ್ಹ ಸುಧಾರಣೆಯನ್ನು ಕಾಣಲು ಭಾನುವಾರದಂದು 5 ಬಾದಾಮಿಗಳನ್ನು ಅಗತ್ಯವಿರುವವರಿಗೆ ದಾನ ಮಾಡಿ. ಜ್ಯೋತಿಷ್ಯದ ಪ್ರಕಾರ ಮನೆಯಲ್ಲಿ ಕುಟುಂಬ ಸದಸ್ಯರು, ಗಂಡ ಮತ್ತು ಹೆಂಡತಿ ಅಥವಾ ನೆರೆಹೊರೆಯವರೊಂದಿಗೆ ವಿವಾದವಿದ್ದರೆ ಪ್ರತಿದಿನ ಬೆಳಿಗ್ಗೆ ಉಪ್ಪಿನ ನೀರಿನಿಂದ ಮನೆಯನ್ನು ಒರೆಸಿ. ಇದನ್ನು ಮಾಡುವುದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಲಾಗುತ್ತೆ ಮತ್ತು ಸಕಾರಾತ್ಮಕ ಶಕ್ತಿಯ ಹರಿವು ಉಳಿಯುತ್ತೆ. ಹೀಗೆ ಮಾಡೋದ್ರಿಂದ ಮನೆಯ ವಾಸ್ತು ದೋಷವೂ ಕಡಿಮೆಯಾಗುತ್ತೆ. ಆದರೆ ಗುರುವಾರ ಮತ್ತು ಶುಕ್ರವಾರ ಉಪ್ಪು ನೀರಿನಿಂದ ಒರೆಸಬೇಡಿ ಎಂಬುದನ್ನು ನೆನಪಿನಲ್ಲಿಡಿ. ಹಾಗೆ ಮಾಡುವುದು ಶುಭವೆಂದು ಪರಿಗಣಿಸಲಾಗುವುದಿಲ್ಲ. ಗ್ರಹಗಳು ಮತ್ತು ನಕ್ಷತ್ರ ಪುಂಜಗಳ ಕಾರಣದಿಂದಾಗಿ ಮನೆಯಲ್ಲಿ ಪ್ರತಿದಿನ ವಿವಾದ ಉಂಟಾಗುತ್ತೆ. ಆದ್ದರಿಂದ ಮನೆಯಲ್ಲಿ ಒಮ್ಮೆ ನವಗ್ರಹಗಳನ್ನು ಪೂಜಿಸೋದನ್ನು ಮರಿಬೇಡಿ. ಇದನ್ನು ಮಾಡುವುದರಿಂದ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿಯ ವಾತಾವರಣ ಉಂಟಾಗುತ್ತೆ ಮತ್ತು ಜಾತಕದಲ್ಲಿರುವ ಎಲ್ಲ ಗ್ರಹಗಳ ಅಶುಭ ಪರಿಣಾಮವನ್ನು ತೆಗೆದುಹಾಕಲಾಗುತ್ತೆ. ಹಾಗೆಯೇ ಕುಟುಂಬ ಸದಸ್ಯರ ಪ್ರಗತಿ ಮತ್ತು ಸಾಮರಸ್ಯವನ್ನು ಕಾಪಾಡಿಕೊಳ್ಳಲಾಗುತ್ತೆ. ನವಗ್ರಹ ಪೂಜೆಯಲ್ಲಿ ಜ್ಯೋತಿಷ್ಯ ಮಾರ್ಗದರ್ಶನ ಪಡೆಯಲು ಮರೆಯದಿರಿ. ಅಮಾವಾಸ್ಯೆ ಅಥವಾ ಶ್ರಾದ್ದ ಪಕ್ಷದಂದು ಪೂರ್ವಜರಿಗೆ ತರ್ಪಣ ಅಥವಾ ಆಹಾರವನ್ನು ಅರ್ಪಿಸಿ ಮತ್ತು ಪ್ರತಿ ಶುಭ ಕಾರ್ಯದಲ್ಲಿ ಪೂರ್ವಜರ ಬಗ್ಗೆ ಧ್ಯಾನ ಮಾಡುವುದನ್ನು ಖಚಿತಪಡಿಸಿಕೊಳ್ಳಿ. ಕಾಗೆ, ನಾಯಿ, ಹಸು, ಪಕ್ಷಿಗಳಿಗೆ ಆಹಾರ ನೀಡಿ ಮತ್ತು ಇರುವೆಗಳಿಗೆ ಗೋಧಿ ಹಿಟ್ಟನ್ನು ನೀಡಿ. ಹಾಗೆಯೇ ಅರಳಿ ಅಥವಾ ಆಲದ ಮರದ ಮೇಲೆ ನೀರನ್ನು ಅರ್ಪಿಸುತ್ತಲೇ ಇರಿ. ಇದನ್ನು ಮಾಡೋದರಿಂದ ಪಿತೃದೋಷ ನಿವಾರಣೆಯಾಗುತ್ತೆ ಮತ್ತು ಪಿತೃಗಳ ಆಶೀರ್ವಾದದಿಂದ ಮನೆಯಲ್ಲಿ ಸಂತೋಷ, ಶಾಂತಿ ಮತ್ತು ಪ್ರಗತಿ ಇರಲಿದೆ. ಅಲ್ಲದೆ ಕುಟುಂಬ ಸದಸ್ಯರ ನಡುವೆ ಪರಸ್ಪರ ಪ್ರೀತಿ ಉಳಿಯುತ್ತೆ. ಗಂಡ ಮತ್ತು ಹೆಂಡತಿಯ ನಡುವೆ ಆಗಾಗ್ಗೆ ಜಗಳ ನಡೆಯುತ್ತಿದ್ದರೆ ಹೆಂಡತಿ ರಾತ್ರಿ ಮಲಗುವ ಮೊದಲು ಕರ್ಪೂರವನ್ನು ಗಂಡನ ದಿಂಬಿನ ಕೆಳಗೆ ಹಾಕಿ ಬೆಳಿಗ್ಗೆ ಸುಡಬೇಕು ಮತ್ತು ನಂತರ ಬೂದಿಯನ್ನು ಹರಿಯುವ ನೀರಿಗೆ ಬಿಡಬೇಕು. ಇದನ್ನು ಮಾಡೋದರಿಂದ ಇಬ್ಬರ ನಡುವಿನ ಪ್ರೀತಿ ಉಳಿಯುತ್ತೆ ಮತ್ತು ಸಂಬಂಧವು ಸಹ ಬಲವಾಗಿರುತ್ತೆ. ಹಾಗೆಯೇ ಮನೆಯ ಈಶಾನ್ಯ ಮೂಲೆಯಲ್ಲಿ ಪ್ರತಿದಿನ ದೇಸಿ ತುಪ್ಪದ ದೀಪವನ್ನು ಬೆಳಗಿಸಿ. ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಲು ಮಂಗಳವಾರ ಹನುಮಂತನನ್ನು ಪೂಜಿಸಿ. ಬೆಳಿಗ್ಗೆ ಮತ್ತು ಸಂಜೆ ಹನುಮಂತನ ಮುಂದೆ ಪಂಚಮುಖಿ ದೀಪವನ್ನು ಬೆಳಗಿಸಿ ಮತ್ತು ಅಶ್ವಗಂಧವನ್ನು ಬೆಳಗಿಸುವ ಮೂಲಕ ಅದರ ಪರಿಮಳವನ್ನು ಮನೆಯಾದ್ಯಂತ ಹರಡುವಂತೆ ಮಾಡಿ. ಇದನ್ನು ಮಾಡುವುದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಲಾಗುತ್ತೆ ಮತ್ತು ಕುಟುಂಬ ಸದಸ್ಯರು ಪ್ರಗತಿ ಹೊಂದುತ್ತಾರೆ. ಅಲ್ಲದೆ ಈ ಪರಿಹಾರದಿಂದ ಮಕ್ಕಳ ರೋಗಗಳು, ಶಿಕ್ಷಣದಲ್ಲಿನ ಅಡೆತಡೆ, ವಿವಾದಗಳು ಇತ್ಯಾದಿಗಳಿಂದ ಬಿಡುಗಡೆ ಪಡೆಯಬಹುದು. ಅನೇಕ ಜನರು ಹಾಸಿಗೆಯಲ್ಲಿ ತಿನ್ನುವ ಅಭ್ಯಾಸವನ್ನು ಹೊಂದಿದ್ದಾರೆ. ಹಾಗೆ ಮಾಡುವುದು ಅಶುಭವೆಂದು ಪರಿಗಣಿಸಲಾಗಿದೆ. ಅಲ್ಲದೆ ಅಡುಗೆ ಮನೆಯಲ್ಲಿ ಎಂಜಿಲು ಪಾತ್ರೆಗಳನ್ನು ಇಟ್ಟುಕೊಳ್ಳುವವರು, ಮನೆಗೆ ಹೊರಗಿನಿಂದ ಶೂಗಳು ಮತ್ತು ಚಪ್ಪಲಿಗಳನ್ನು ತರುವವರು ಮನೆಯಲ್ಲಿ ಅನೇಕ ಸಮಸ್ಯೆಗಳನ್ನು ಆಹ್ವಾನಿಸುತ್ತಾರೆ. ಹಾಸಿಗೆಯ ಮೇಲೆ ತಿನ್ನಬೇಡಿ. ಹೊರಗೆ ಉಪಯೋಗಿಸೋ ಶೂಗಳು ಮತ್ತು ಚಪ್ಪಲಿಗಳನ್ನು ಮನೆಯ ಒಳಗೆ ತರಬೇಡಿ ಮತ್ತು ಅಡುಗೆ ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿರಿಸಿಕೊಳ್ಳಿ ಎಂಬುದನ್ನು ಯಾವಾಗಲೂ ನೆನಪಿನಲ್ಲಿಡಿ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.